ಕನಸು ನನಸಾಗಲು ಅಸಾಧ್ಯ ಮಾಡುವ ಒಂದೇ ಒಂದು ಅಂಶ ಅಂದ್ರೆ ನಾನು ಎಲ್ಲಿ ಸೋಲ್ತೀನೋ ಅನ್ನೋ ಭಯ. ಫಾರ್ ಎಕ್ಸಾಂಪಲ್, ಕಾರ್ಪೊರೇಟ್ನಲ್ಲಿರುವ ಅನೇಕ ಕೆಲಸಗಾರರನ್ನ ಗಮನಿಸಿ. ದಿನಗಟ್ಟಲೆ ಆಫೀಸಲ್ಲೇ ಕೊಳಿತಾರೆ, ಕಂಪನಿಗೆ ಲಕ್ಷಗಟ್ಟಲೆ ಲಾಭ ಮಾಡಿಕೊಡ್ತಾರೆ. ಅವರಿಗೆ ಸಾವಿರದ ಲೆಕ್ಕದಲ್ಲೂ ಹೈಕ್ ಸಿಗದೆ, ರೆಸ್ಯೂಮೆ ಕೊಟ್ಟು ತಿಂಗಳುಗಟ್ಟಲೆ ಕಾದ್ರೂ ಯಾವುದೇ ರಿಪ್ಲೈ ಬರದೆ, ದಶಕಗಳ ಗಟ್ಟಲೆ ಓದಿ ಪಡೆದ ಡಿಗ್ರಿಯನ್ನ ಅಡಮಾನವಾಗಿ ಇಟ್ಟು ವರ್ಷಗಟ್ಟಲೆ ನಮ್ಮ ಫ್ಯೂಚರ್ ಅನ್ನ ಹಾಳು ಮಾಡಿಕೊಂಡ್ರೂ ಖುಷಿಯಾಗಿಲ್ಲ. ಯಾಕೆ? ಅವರ ಟ್ಯಾಲೆಂಟ್ಗೆ ಸರಿಯಾದ ಮನ್ನಣೆ ಸಿಗ್ತಿಲ್ಲ. ಹಾಗಾದ್ರೆ ಏನ್ ಮಾಡೋದು? ಕಂಪನಿ ಸ್ಥಾಪಿಸೋದಕ್ಕೆ ಸಾಧ್ಯ ಇಲ್ಲ, ಕಷ್ಟದ ಕೆಲಸ. ಹಾಗಾದ್ರೆ ನನ್ನ ಟ್ಯಾಲೆಂಟ್, ನಾನು ಕಲ್ತಿರೋದೇ ವೇಸ್ಟಾ? ಇಲ್ಲ. ಆ ಸ್ಕಿಲ್ ಪೋಲಾಗದಂತೆ ಅದನ್ನು ಬಳಸಿಕೊಳ್ಳೋದಕ್ಕಿರುವ ಒಂದು ಆಯ್ಕೆ, ಒನ್ ಆಫ್ ದ ಆಪ್ಷನ್ಸ್, ಫ್ರೀಲಾನ್ಸರ್. ಯಾಕೆ ಈ ಆಪ್ಷನ್ ಬಗ್ಗೆ ನಾವು ಗಮನಿಸಬೇಕಂದ್ರೆ, ಭಾರತ ಇಡೀ ವಿಶ್ವದಲ್ಲೇ 2ನೇ ಅತಿ ಹೆಚ್ಚು ಫ್ರೀಲಾನ್ಸರ್ ಅನ್ನು ಕೊಡ್ತಿರುವಂತಹ ದೇಶ. ಆ ಸಂಖ್ಯೆ 15 ಮಿಲಿಯನ್, ಅಂದ್ರೆ 1.5 ಕೋಟಿ ಜನ ಫ್ರೀಲಾನ್ಸ್ ನೌಕರಿಗಳನ್ನು ನೆಚ್ಚಿಕೊಂಡು ತಮ್ಮ ಕುಟುಂಬವನ್ನು ದುಡ್ತಾ ಇದ್ದಾರೆ. ಮನ್ನಣೆ ಸಿಗದ ಟ್ಯಾಲೆಂಟ್ಗಷ್ಟೇ ಫ್ರೀಲಾನ್ಸ್ ಸರಿ ಅನಿಸ್ತಿರೋದಲ್ಲ. ಅನೇಕ ಕಂಪನಿಗಳಿಗೂ ಸಹ ಒಂದು ದೊಡ್ಡ ಲಿಸ್ಟ್ ಆಫ್ ಸಾಫ್ಟ್ವೇರ್ ಇಂಜಿನಿಯರ್ಗಳನ್ನು ಮೇಂಟೈನ್ ಮಾಡೋದು, ಅವರಿಗೆ ಬೇಕಾದ ವ್ಯವಸ್ಥೆಯನ್ನು ಕೊಡೋದು, ಪೇರೋಲ್ನಲ್ಲಿ ಇಟ್ಕೊಳ್ಳೋದು ಸ್ವಲ್ಪ ಕಷ್ಟ ಸಾಧ್ಯ. ಹೀಗಾಗಿ ಆರ್ಡರ್ಸ್ ಇದ್ದಾಗ ಫ್ರೀಲಾನ್ಸಿಂಗ್ಗೆ ಕೊಟ್ಟು ಕೆಲಸವನ್ನು ಮಾಡಿಸ್ಕೊಂಡು ಬಿಡ್ತಾರೆ. ಆರ್ಡರ್ಸ್ ಇಲ್ಲ ಅಂದಾಗ ಓಕೆ, ಅವರಿಗೆ ಸ್ಯಾಲರಿ ಕೊಡಬೇಕಾದ ಸಮಸ್ಯೆನೇ ಇರೋದಿಲ್ಲ. ಹೀಗಾಗಿ ಕಟ್ ಡೌನ್ ಆಗುತ್ತೆ ಫಿನಾನ್ಷಿಯಲ್ ಬರ್ಡನ್. ಹೀಗಾಗಿ ಕಂಪನಿಗಳಿಗೂ ಟ್ಯಾಲೆಂಟೆಡ್ ಪರ್ಸನ್ಸ್ಗೂ ವಿನ್ ವಿನ್ ಸಿಚುವೇಶನ್ ಈ ಫ್ರೀಲಾನ್ಸ್ ಅನ್ನೋ ಆಪ್ಷನ್. ನಮಸ್ಕಾರ, ನಾನು ಅಭಿಷೇಕ್ ರಾಮಪ್ಪ. ಭಾರತ ವಿಶ್ವದ ನಂಬರ್ 1 ಫ್ರೀಲಾನ್ಸ್ ಹಬ್ ಆಗುವ ಎಲ್ಲ ಸೂಚನೆಗಳನ್ನು ತೋರಿಸ್ತಾ ಇದೆ. ಸ್ಟ್ರಾಂಗ್ ಆಗಿ ಆ ಕಡೆಗೆ ಸಾಗ್ತಾ ಇದೆ. ಹಾಗಾದ್ರೆ ಫ್ರೀಲಾನ್ಸ್ ನ ಬಗ್ಗೆ ಯೋಚನೆ ಮಾಡುವ ಯೂತ್, ನಾನು ಫ್ರೀಲಾನ್ಸರ್ ಆಗಿ ನನ್ನ ಭವಿಷ್ಯ ಕಟ್ಕೊಳ್ಬೇಕು ಅಂದ್ರೆ ಏನ್ ಮಾಡಬೇಕು? ಎಷ್ಟು ಆಪ್ಷನ್ಸ್ ಇದ್ದಾವೆ? ಹೇಗೆ ನಾನು ತಯಾರಿ ಆರಂಭಿಸಬೇಕು? ನಾನು ಫಿಟ್ಟಾ ಇಲ್ವಾ? ಇರೋ ಕೆಲಸನ ಬಿಟ್ಟು ಫ್ರೀಲಾನ್ಸ್ ಮಾಡ್ತೀನಿ ಅಂತ ಬಂದು ಕೆಲಸನೂ ಇಲ್ಲದೆ ಫ್ರೀಲಾನ್ಸ್ನಿಂದ ಆದಾಯನೂ ಸಿಗದೆ ಸಿಕ್ಕಾಕೊಳ್ಬಾರ್ದು ಅಂತಂದ್ರೆ ನಾನು ಏನೆಲ್ಲ ನೀಟಾಗಿ ಚಾರ್ಟ್ ಡೌನ್ ಮಾಡಿಕೊಂಡು ಕ್ರಾಸ್ ಚೆಕ್ ಮಾಡ್ಕೊಂಡು ಮುಂದುವರಿಬೇಕು. ಈ ಎಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋ ಕಂಪ್ಲೀಟ್ಲಿ ನೋಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೇನೆ ಬೆಲ್ ಐಕಾನ್ ತಪ್ಪದೆ ಕ್ಲಿಕ್ ಮಾಡಿ. ಒಬ್ಬ ಟೀನೇಜರ್ ಆಗಿದ್ದುಕೊಂಡು ನೀವು ಫ್ರೀಲಾನ್ಸರ್ ಆಗಿ ಭವಿಷ್ಯ ಕಟ್ಕೊಳ್ಬಹುದಾ? ಬೇಸಿಕ್ಲಿ ನನಗೆ ಬೇಕಾಗಿರುವಂತಹ ಸ್ಕಿಲ್ ಸೆಟ್ ಇದೆಯಾ? ಇದನ್ನ ಹೇಗೆ ಕ್ರಾಸ್ ಚೆಕ್ ಮಾಡ್ಕೊಳ್ಳೋದು? ಮೊದಲನೇದು ಪೀಪಲ್ ಸ್ಕಿಲ್. ಇದನ್ನ ನಾನು ಹೇಗೆ ಪಡ್ಕೊಳ್ಳೋದು? ಒಂದು ಇವೆಂಟ್ ಮ್ಯಾನೇಜ್ಮೆಂಟ್ ಸಂಸ್ಥೆನೋ, ಒಂದು ಇಂಟರ್ನ್ಶಿಪ್, NGOಗೋ ಕೆಲಸ ಮಾಡಿ. ಹೀಗಾಗಿ ನಿಮಗೆ ಜಗತ್ತಿನ ರಿಕ್ವೈರ್ಮೆಂಟ್ಸ್ ಏನು ಅನ್ನೋದು ಗೊತ್ತಾಗುತ್ತೆ. ನೀವು ಚಿಕ್ಕ ವಯಸ್ಸಿನಲ್ಲಿ ಸೋಲನ್ನ ಅಭ್ಯಾಸ ಮಾಡಿಕೊಂಡು ಅದರಿಂದ ಪಾಠವನ್ನು ಕಲಿತು ಬಿಟ್ರೆ, ದೊಡ್ಡ ಮಟ್ಟದಲ್ಲಿ ಅಂದ್ರೆ ಒಂದು ಇಂಟರ್ವ್ಯೂಗೆ ಹೋಗುವಾಗ, ಯಾವುದೋ ಒಂದು ಕಂಪನಿಯಲ್ಲಿ ನೀವಿದ್ದಾಗ ಕೈಗೊಳ್ಳುವ ಡಿಸಿಷನ್ಸ್ ಏನಿರ್ತವೆ, ಅಲ್ಲಿ ಎದುರಾಗುವ ಸೋಲುಗಳು ಅಷ್ಟು ದುಬಾರಿ ಆಗೋದಿಲ್ಲ. ನಿಮ್ಮ ಕರಿಯರ್ ಅನ್ನೇ ಕಾಸ್ಟ್ ಮಾಡುವ ಮಟ್ಟಿಗೆ ಡೆಫಿನೆಟ್ಲಿ ದುಬಾರಿ ಆಗೋದಿಲ್ಲ. ಆ ಗ್ಯಾರಂಟಿ ನಿಮಗೆ ಸಿಗುತ್ತೆ. ಸೊ ತುಂಬಾ ಚಿಕ್ಕ ವಯಸ್ಸಿನಿಂದಲೇ ಪ್ರಯತ್ನವನ್ನ ನೀವು ಆರಂಭ ಮಾಡಿರಬೇಕು. ಈ ಎಲ್ಲದರ ಒಂದು ಹ್ಯಾಂಡ್ಸ್ ಆನ್ ಅಪ್ರೋಚ್ ನಿಮಗಿದೆ ಅಂತ ಆದ್ರೆ ಫ್ರೀಲಾನ್ಸರ್ ಆಗಿ ಡೆಫಿನೆಟ್ಲಿ ನೀವು ದೃಢ ಹೆಜ್ಜೆಗಳನ್ನ ಇಡೋದಕ್ಕೆ ಸಾಧ್ಯ. ಸರಿ, ಹಾಗಾದ್ರೆ ನಾನು ಫ್ರೀಲಾನ್ಸರ್ ಆಗಬೇಕು, ಹೇಗೆ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ, ಹೇಗೆ ಮುಂದಡಿ ಇಡ್ಲಿ, ಈಗಿನ ಸ್ಕೋಪ್ ಏನು, ಆ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದು ಫ್ರೀಲಾನ್ಸ್ ಎಕನಾಮಿ. ಈಗ ಇಂಟರ್ನೆಟ್ ಅನ್ನೋದು ಒಂದು ಸೆನ್ಸೇಷನ್. ಭಾರತದಲ್ಲಿ ಇತ್ತೀಚೆಗೆ ಇಂಟರ್ನೆಟ್ ಅನ್ನೋದು ಬಹುದೊಡ್ಡ ವೇಗವನ್ನು ಪಡ್ಕೊಳ್ತದೆ. 2016ರ ನಂತರದಲ್ಲಿ ಅನೇಕ ಭಾರತೀಯರಿಗೆ ಇಂಟರ್ನೆಟ್ನ ಆಕ್ಸೆಸ್ ಜಿಯೋ ಕಾರಣಕ್ಕಾಗಿ ತುಂಬಾ ದೊಡ್ಡ ಮಟ್ಟದಲ್ಲಿ ಎಫೆಕ್ಟಿವ್ ಆಗಿ ಸಿಗ್ತಿದೆ ಅಂತ ಹೇಳಬಹುದು. ಒಂದು ರೀತಿಯಾದ ರೆವಲ್ಯೂಷನ್ ಆಯಿತು. ಅದನ್ನ ಹೊರತುಪಡಿಸಿ ನೀವು ಓಲಾ, ಊಬರ್, ಝೊಮ್ಯಾಟೊ, ಸ್ವಿಗ್ಗಿ ಈ ಕಂಪನಿಗಳನ್ನೆಲ್ಲ ಗಮನಿಸಿ. ನಗರದಲ್ಲೇ ಓಡಾಡೋದಕ್ಕೆ ನೀವು ಬುಕ್ ಮಾಡಿಕೊಳ್ಳುವ ಬೈಕ್ಗಳಾಗಿರಬಹುದು, ಬೌನ್ಸ್, ವೋಗೋ, ಈ ಎಲ್ಲವೂ ಇಂಟರ್ನೆಟ್ನ ಮೇಲೇನೆ ಕೆಲಸ ಮಾಡೋದು. ಇಂಟರ್ನೆಟ್ ಇಲ್ಲದೆ ಒಂದು ದಿನ ಸಹ ಈ ಬಿಸ್ನೆಸ್ಗಳು ಮುಂದುವರಿಬಹುದಾ? ಯೋಚನೆ ಸಹ ಮಾಡೋದಕ್ಕಾಗೋದಿಲ್ಲ. ಹಾಗಾಗಿ ನಮ್ಮ ಟೀನೇಜರ್ಸ್ ಅಪ್ಪ ಹಾಕಿದ ಆಲದ ಮರ ಅಂತ ಬರೀ ಡಿಗ್ರಿಯನ್ನಷ್ಟೇ ನೆತ್ತಿಗೆ ಲಗತ್ತಿಸ್ಕೊಂಡು ಓಡಾಡೋದ್ರಲ್ಲಿ ಅರ್ಥ ಇಲ್ಲ. ಅಪ್ಗ್ರೇಡ್ ಆಗಬೇಕು. ಇಂಟರ್ನೆಟ್ ಇಲ್ಲದೆ ಏನೂ ಆಗೋದಿಲ್ಲ ಅನ್ನೋದು ಗೊತ್ತು. ನಾವು ಟೆಕ್ ಸ್ಯಾವಿ ಆಗದೆ ಹೋದ್ರೂ ಪರವಾಗಿಲ್ಲ, ಆದರೆ ಬೇಸಿಕ್ ರಿಕ್ವೈರ್ಮೆಂಟ್ ಏನಿದೆ ಅದನ್ನು ನಾವು ತಿಳ್ಕೊಳ್ಳೇಬೇಕು. ಮುಂಚೆ ಹೇಗಿತ್ತು? ಇಂಟರ್ನೆಟ್ನ ವ್ಯವಸ್ಥೆ ಇದ್ರೆ ಕಂಪನಿ ಸ್ವಲ್ಪ ಪ್ರೊಡಕ್ಟಿವ್ ಆಗಿ ಇನ್ನೂ ಹೆಚ್ಚು ಕೆಲಸವನ್ನು ಮಾಡುತ್ತೆ ಅಂತಿತ್ತು. ಆದರೆ ಈಗ ಇಂಟರ್ನೆಟ್ ಇಲ್ಲದೆ ನೀವು ಯೋಚನೆ ಸಹ ಮಾಡೋದಕ್ಕಾಗೋದಿಲ್ಲ. ಸೊ ಅಪ್ಗ್ರೇಡ್ ಆಗಿ. ಫ್ರೀಲಾನ್ಸ್ ಎಕನಾಮಿಗೆ ಬೂಸ್ಟ್ ಕೊಡ್ತಿರುವ ಇನ್ನೊಂದು ಅಂಶ, ಭಾರತದಲ್ಲಿ ನಿಮಗೆ ಕಡಿಮೆ ಖರ್ಚಿಗೆ ಉತ್ತಮ ಕ್ವಾಲಿಟಿಯ ವರ್ಕ್ ಫೋರ್ಸ್ ಸಿಗ್ತಾ ಇದೆ. TCS, ವಿಪ್ರೋ, ಇನ್ಫೋಸಿಸ್ ಈ ಕಂಪನಿಗಳು ವಿದೇಶದ ಕ್ಲೈಂಟ್ಗಳನ್ನು ಹೊಂದಿದ್ದಾರೆ. ಅಮೆರಿಕದಲ್ಲಿ ಹೋಗಿ ಈ ಕಂಪನಿಗಳು ಅಲ್ಲೇ ಒಂದು ಸೆಟಪ್ ಅನ್ನು ಮಾಡಿದ್ರೆ ಅಮೆರಿಕದ ಆವರೇಜ್ ಇನ್ಕಮ್ ಬಹುದೊಡ್ಡದಿದೆ. ಹೀಗಾಗಿ ಜಾಸ್ತಿ ಹಣ ಕೊಟ್ಟು ಸರ್ವಿಸ್ ಪಡ್ಕೊಳ್ಬೇಕು. ಆದ್ರೆ ಅದೇ ಸರ್ವಿಸ್ ಅನ್ನ ಕಡಿಮೆ ಹಣಕ್ಕೆ ಭಾರತೀಯರು ಒದಗಿಸ್ತಿದ್ದಾರೆ. ಹೀಗಾಗಿ ಈ ಕಂಪನಿಗಳು ಫಾರಿನ್ ಆರ್ಡರ್ಸ್ ಅನ್ನು ಪಡ್ಕೊಂಡ್ರು ಇಂಡಿಯಾದಲ್ಲೇ ಮೇನ್ ಬ್ರಾಂಚ್ ಅನ್ನ ಇಟ್ಕೊಂಡಿರೋದು. ವರ್ಕ್ ಫೋರ್ಸ್ ಅನ್ನ ಇಲ್ಲೇ ಮೇಂಟೈನ್ ಮಾಡೋದು, ಚೀಪ್ ಲೇಬರ್ ಸಿಗುತ್ತೆ ಅನ್ನೋ ಕಾರಣಕ್ಕಾಗಿ. ಸೊ ಇದು ಇನ್ನಷ್ಟು ಮೇನ್ ಸ್ಟ್ರೀಮ್ಗೆ ಬರಲಿದೆ. ಇನ್ನು ಹೆಚ್ಚೆಚ್ಚು ಅವಕಾಶಗಳು ಸಿಗಲಿದೆ. ಫಾರ್ ಎಕ್ಸಾಂಪಲ್, ಒಂದು ವಿಡಿಯೋ ಎಡಿಟಿಂಗ್ ಅಂತ ಅಂದುಕೊಳ್ಳಿ.
ನಿಮಗೆ ಅದೇ ಸಾಫ್ಟ್ವೇರು, ಅದೇ ಸಿಸ್ಟಮ್ಮು, ಅದೇ ಔಟ್ಪುಟ್ಟು ಭಾರತದಲ್ಲಿ ಪಡ್ಕೊಳ್ಳೋದಕ್ಕೂ ಇನ್ನೆಲ್ಲೋ ವಿದೇಶದಲ್ಲಿ ಪಡ್ಕೊಳ್ಳೋದಕ್ಕೂ ಡೆಫಿನೆಟ್ಲಿ ನೀವು ಖರ್ಚು ಮಾಡುವ ಹಣ ಬಹುದೊಡ್ಡ ಡಿಫರೆನ್ಸ್ ಅನ್ನು ಹೊಂದಿರುತ್ತೆ. ಒಂದು 10 ನಿಮಿಷದ ಔಟ್ಪುಟ್ಗೆ ನೀವಲ್ಲಿ ವಿದೇಶದಲ್ಲೆಲ್ಲೋ 60,000 50,000 ಕೊಡಬೇಕು ಅಂತಂದ್ರೆ ಭಾರತದಲ್ಲಿ 5,000 10,000 ಕೊಟ್ಟರು ಡೆಫಿನೆಟ್ಲಿ ಉತ್ತಮ ಕ್ವಾಲಿಟಿಯ ಔಟ್ಪುಟ್ ಸಿಗ್ತಾ ಇದೆ. ಅಂಡ್ ಮೋರ್ ಓವರ್, ಈ ಫ್ರೀಲಾನ್ಸ್ ಎಕನಾಮಿಯನ್ನು ನಾವು ಗಮನಿಸಿದಾಗ ಭಾರತ ಹಾಗೇನೆ ಅಮೆರಿಕ, ಈ ಎರಡೇ ದೇಶಗಳು ಇಡೀ ವಿಶ್ವದ ಫ್ರೀಲಾನ್ಸ್ ಮಾರ್ಕೆಟ್ನ 45% ಶೇರ್ ಅನ್ನು ಹೊಂದಿದೆ. ಭಾರತ 38%, ಅಮೆರಿಕ 15%ಗೂ ಹೆಚ್ಚು. ಇನ್ನು ಮಿಕ್ಕಂತೆ ಚೀನಾ, ರಷ್ಯಾ, ಜರ್ಮನಿ ಈ ದೇಶಗಳು ಹೆಚ್ಚಾಗಿ ಫ್ರೀಲಾನ್ಸ್ನಲ್ಲಿ ಹಣವನ್ನು ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ. ಫ್ರೀಲಾನ್ಸ್ ಮಾರ್ಕೆಟ್ನಲ್ಲಿ ಶೇರ್ ಅನ್ನು ಪಡ್ಕೊಳ್ಳೋದಕ್ಕಾಗ್ತಿಲ್ಲ. ಯಾಕೆ ಹೇಳಿ? ಲ್ಯಾಂಗ್ವೇಜ್ ಬ್ಯಾರಿಯರ್. ಜರ್ಮನಿ, ರಷ್ಯಾ, ಚೀನಾ, ಇಲ್ಲಿ ಈಗ ನೀವು ಫಾರ್ ಎಕ್ಸಾಂಪಲ್ ಜರ್ಮನಿಗೆ ಹೋಗಬೇಕು, ಅಲ್ಲೊಂದು ಕೆಲಸವನ್ನು ಆರಂಭ ಮಾಡಬೇಕು ಅಂತಂದ್ರೆ ಆ ದೇಶದ ಭಾಷೆ ನೀವು ಕಲ್ತೇ ಇರಬೇಕು. ಚೀನಾದಲ್ಲಿ ಪ್ರತಿಷ್ಠಿತ ಮಾಲ್ಗಳಿಗೆ ನೀವು ವಿದೇಶಿಯರು ಹೋದ್ರೂ ಸಹ ನಿಮಗೆ ಅಲ್ಲಿನ ಭಾಷೆ ಗೊತ್ತಿಲ್ಲ ಅಂದ್ರೆ ಮಾತ್ರ ಅವರು ಇಂಗ್ಲಿಷ್ನಲ್ಲಿ ಮಾತಾಡ್ತಾರೆ ಬಿಟ್ರೆ ಡೆಫಿನೆಟ್ಲಿ ಲೋಕಲ್ ಭಾಷೆಯನ್ನೇ ಪ್ರಿಫರ್ ಮಾಡ್ತಾರೆ. ಇದು ಸಹ ಅವರಿಗೆ ಒಂದು ರೀತಿಯಾದ ಹಿಂಡ್ರೆನ್ಸ್. ಆದ್ರೆ ಭಾರತಕ್ಕೆ ಆ ಥರದ ಯಾವುದೇ ಬ್ಯಾರಿಯರ್ ಇಲ್ಲ. ಅಂಡ್ ಮೋರ್ ಓವರ್, IT ಸೆಕ್ಟಾರ್ನಿಂದ ಭಾರತ ಗಳಿಸ್ತಿರುವ ಹಣ ಅಥವಾ ಆ ಮಾರ್ಕೆಟ್ನ ಮೌಲ್ಯ ಎಷ್ಟು ಗೊತ್ತಾ? 18 ಲಕ್ಷ ಕೋಟಿ ಪ್ರತಿ ವರ್ಷ. ಸೊ ಇಷ್ಟು ದೊಡ್ಡ ಮಾರ್ಕೆಟ್ನಲ್ಲಿ ಫ್ರೀಲಾನ್ಸರ್ಗಳಿಗೂ ಉತ್ತಮ ಅವಕಾಶ ಇದೆ. ದ ಓನ್ಲಿ ಥಿಂಗ್ ಇಸ್ ನೀವಷ್ಟು ಸ್ಕಿಲ್ಫುಲ್ ಆಗಿರಬೇಕು. ಸೊ ಫ್ರೀಲಾನ್ಸ್ ಮಾರ್ಕೆಟ್ ಅಂತ ನಾವು ಯೋಚನೆ ಮಾಡಿದ್ರೆ ಬರೀ US ಯುನೈಟೆಡ್ ಸ್ಟೇಟ್ಸ್ ಅಂತ ನಾವು ಗಮನಿಸಿದ್ರೆ $1.2 ಟ್ರಿಲಿಯನ್ ನಷ್ಟಿದೆ ಮೌಲ್ಯ. ಅದರರ್ಥ 1.2 ಲಕ್ಷ ಕೋಟಿ ಡಾಲರ್. ಆಲ್ಮೋಸ್ಟ್ ನಿಮಗೆ ಹತ್ತತ್ರ 80 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ಫ್ರೀಲಾನ್ಸ್ ಮಾರ್ಕೆಟ್ ಈಗ US ನಲ್ಲಿದೆ. ಅದೇ ರೀತಿ ಭಾರತ ಸಹ ಸೆಕೆಂಡ್ ಲಾರ್ಜೆಸ್ಟ್ ಕಂಟ್ರಿ ಫಾರ್ ಫ್ರೀಲಾನ್ಸ್ ಎಕನಾಮಿ. ಆ ನಿಟ್ಟಿನಲ್ಲಿ ಬೆಳವಣಿಗೆಯನ್ನು ಪಡ್ಕೊಳ್ತಾ ಇದೆ. ನಾವು ರೆಡಿ ಇರಬೇಕಷ್ಟೇ. ಹಾಗಾದ್ರೆ ಇಷ್ಟು ದೊಡ್ಡ ಮಾರ್ಕೆಟ್ನ ಲಾಭ ನಾನು ಪಡಿಬೇಕು ಅನ್ನೋದಾದ್ರೆ ಫ್ರೇಮ್ವರ್ಕ್ ಬಹಳ ಮುಖ್ಯ. ಏನ ಫ್ರೇಮ್ವರ್ಕ್? ಮೊದಲನೆಯದು, ನೀವು ಯಾವ ಸ್ಕಿಲ್ ಅನ್ನು ಹೊಂದಿದ್ದೀರಿ, ಮಾರ್ಕೆಟ್ ರಿಸರ್ಚ್ ಮಾಡಬೇಕು. ಯಾವುದಕ್ಕೆ ಸಂಬಳ ಸಿಗಬಹುದು ಅನ್ನೋದರ ಅಂದಾಜು ನಿಮಗಿರಬೇಕಾಗತ್ತೆ. ಆ ಬಳಿಕ ಈಗ ನೀವು ಫಾರ್ ಎಕ್ಸಾಂಪಲ್ ವಿಡಿಯೋ ಎಡಿಟಿಂಗ್, ಫೋಟೋಗ್ರಫಿ ಅನ್ನೋದನ್ನ ನಾವು ಪರಿಗಣಿಸೋಣ. ಫೋಟೋಗ್ರಫಿನಲ್ಲಿ ಎಷ್ಟು ತರ ಇದ್ದಾವೆ? ಕಾರ್ಪೊರೇಟಿಗೆ ಅವಕಾಶ ಇದೆ, ವೆಡ್ಡಿಂಗ್ ಫೋಟೋಗ್ರಫಿ ಇದೆ, ವೈಲ್ಡ್ ಲೈಫ್ ಫೋಟೋಗ್ರಫಿ ಇದೆ, ಸೆಲೆಬ್ರಿಟಿ ಫೋಟೋಶೂಟ್ಗಳಿದ್ದಾವೆ, ಮಾಡಲಿಂಗ್ ಫೋಟೋಶೂಟ್ಗಳಿದ್ದಾವೆ. ಈ ತರ ಅನೇಕ ಆಯ್ಕೆಗಳಿದ್ದಾವೆ. ಫೋಟೋಗ್ರಫಿಯಲ್ಲಿ ಈ ಹಲವು ಆಪ್ಷನ್ಗಳಲ್ಲಿ ನೀವು ಯಾವುದರಲ್ಲಿ ಮಾಸ್ಟರ್, ಯಾವುದನ್ನು ತುಂಬಾ ಚೆನ್ನಾಗಿ ಮಾಡಬಲ್ಲಿರಿ, ನೀವು ಅದಕ್ಕೆ ಬೇಕಾದ ಸ್ಕಿಲ್ ಸೆಟ್ ಏನು ಅದನ್ನು ನೀವು ಗಮನಿಸಬೇಕು. ಆ ಬಳಿಕ ನೀವೇನ್ ಮಾಡ್ಬೇಕು? ಈ ಫ್ರೇಮ್ವರ್ಕ್ ನಲ್ಲಿ ಈ ಫ್ರೀಲಾನ್ಸರ್ ಜಾಬ್ಗಳನ್ನ ಹುಡುಕಿ ಕೊಡುವ ಕೆಲ ವೆಬ್ಸೈಟ್ಗಳೇನಿದ್ದಾವೆ ಅಂತಹ ವೆಬ್ಸೈಟ್ಗಳಿಗೆ ಲಾಗಿನ್ ಆಗಿ ಅಲ್ಲಿ ನೀವು ನೋಡಬೇಕು. ಈಗ ಫಾರ್ ಎಕ್ಸಾಂಪಲ್ ಯಾರೋ ಒಬ್ರು ಇಂಡಸ್ಟ್ರಿ ಸ್ಪೆಷಲಿಸ್ಟ್ ಅಲ್ಲಿರ್ತಾನೆ, ಆತ ಹಾಕ್ತಾನೆ ನಾನು ವೆಡ್ಡಿಂಗ್ ಫೋಟೋಗ್ರಫಿ ಮಾಡಿ ಕೊಡಬಲ್ಲೆ, ಇಷ್ಟು ಚಾರ್ಜ್ ಮಾಡ್ತೀನಿ ಅಂತ. ಆತ ಸ್ಯಾಂಪಲ್ ಸಹ ಹಾಕಿರ್ತಾನೆ. ಸೊ ನೀವು ಅದನ್ನು ನೋಡಬೇಕು. ಏನ್ ಸ್ಟ್ಯಾಂಡರ್ಡ್ಸಿಗೆ ನಾನು ನನ್ನ ಕೆಲಸವನ್ನ ಅಪ್ಗ್ರೇಡ್ ಮಾಡ್ಕೊಂಡ್ರೆ, ಸ್ಕಿಲ್ ಅನ್ನ ಅಪ್ಗ್ರೇಡ್ ಮಾಡ್ಕೊಂಡ್ರೆ ನನಗೆ ಸಂಬಳ ಸಿಗುತ್ತೆ. ಸೊ ಸ್ಕಿಲ್ ಗೊತ್ತಾಯ್ತು, ಮಾರ್ಕೆಟ್ನಲ್ಲಿ ಯಾವುದಕ್ಕೆ ಡಿಮಾಂಡ್ ಇದೆ ಗೊತ್ತಾಯ್ತು, ಸ್ಟ್ಯಾಂಡರ್ಡ್ಸ್ ಗೊತ್ತಾಯ್ತು. ಈ ಮೂರು ಗೊತ್ತಾದ ಮೇಲೆ ನೀವು ಮಾಡಬೇಕಾಗಿರೋದು ಫ್ರೇಮ್ವರ್ಕ್ನ ಭಾಗವಾಗಿ ಕೋರ್ಸಿಗೆ ಜಾಯ್ನ್ ಆಗೋದು. ಯಾವುದಾದ್ರೂ ಒಂದು ಕೋರ್ಸಿಗೆ ಜಾಯ್ನ್ ಆಗಿ ನಿಮ್ಮ ಹತ್ರ ಆ ಸ್ಕಿಲ್ ಇದ್ರೆ ಓಕೆ, ಅದನ್ನ ಬ್ರಷ್ ಅಪ್ ಮಾಡ್ಕೊಳ್ಳಿ. ಇಲ್ಲ ಅಂತಂದ್ರೆ ಕೋರ್ಸಿಗೆ ಸೇರ್ಕೊಳ್ಳಿ. ಬರೀ ಡಿಗ್ರಿಗೋಸ್ಕರ, ಸರ್ಟಿಫಿಕೇಟ್ಗೋಸ್ಕರ ಅಥವಾ ಇನ್ನೇನೋ ಆಡ್ ಆನ್ ಆಗುತ್ತೆ ರೆಸ್ಯೂಮೆನಲ್ಲಿ ಬರೆಯೋದಕ್ಕೆ ಅನ್ನೋ ಕಾರಣಕ್ಕೆ ಹೋಗಬೇಡಿ. 100% ನೀವು ಸ್ಕಿಲ್ ಅನ್ನು ಅಪ್ಗ್ರೇಡ್ ಮಾಡಿಕೊಂಡು ಅದನ್ನು ಪ್ರಾಕ್ಟಿಕಲಿ ತೋರಿಸೋದಕ್ಕೆ ನೀವು ಫಿಟ್ ಆಗುವ ಹಂತಕ್ಕೆ ಆ ಕೋರ್ಸ್ ಅನ್ನು ಕಲಿಬೇಕು. ಮಾಸ್ಟರ್ ಆಗಬೇಕು, ಅದರಲ್ಲಿ ಸ್ಪೆಷಲೈಸೇಷನ್ ನಿಮಗೆ ಅದರಲ್ಲಿ ಸಿಗಬೇಕು. ಇಷ್ಟೆಲ್ಲ ಆದಮೇಲೆ ನೀವು ಮಾಡಬೇಕಾಗಿರೋ ತುಂಬಾ ಇಂಪಾರ್ಟೆಂಟ್ ವಿಚಾರ, ಸ್ಕಿಲ್ ಅನ್ನ ಇಂಪ್ಲಿಮೆಂಟ್ ಮಾಡೋದು, ಅಡ್ವರ್ಟೈಸ್ ಮಾಡಿಕೊಳ್ಳೋದು, ಹೇಗಾದ್ರೂ ಮಾಡಿ ನಿಮ್ಮ ಸ್ಕಿಲ್ ಅನ್ನ ಜನರಿಗೆ ಗೊತ್ತಾಗೋ ಹಾಗೆ ಮಾಡಿಕೊಳ್ಳೋದು. ನಿಮ್ಮ ಅಣ್ಣ ತಮ್ಮ ಅಥವಾ ನಿಮ್ಮ ಫ್ಯಾಮಿಲಿ ಸರ್ಕಲ್ ಹೀಗೇನೆ ನಿಮಗೆ ಆರ್ಡರ್ ಸಿಗೋದಕ್ಕೆ ಆರಂಭ ಆಗಬಹುದು. ಫೋಟೋಗ್ರಫಿನೋ ಅಥವಾ ವಿಡಿಯೋ ಎಡಿಟಿಂಗೋ, ಪ್ರೋಮೋ ಮೇಕಿಂಗೋ, ಈ ಥರದ ವಿಚಾರವಾಗಿ ಶೋ ರೀಲ್ಸ್ ಮಾಡಿಕೊಡೋದು, ಈ ಥರದ್ದು. ಒಂದು ವೇಳೆ ಕಂಪನಿ ಸ್ಟ್ಯಾಂಡರ್ಡ್ಸ್ಗೆ ನಿಮ್ಮಲ್ಲಿ ಸ್ಕಿಲ್ ಇದ್ರೆ, ಆ ಥರದ ಕ್ವಾಲಿಫಿಕೇಶನ್ ಇದ್ರೆ ಡೆಫಿನೆಟ್ಲಿ ಅನೇಕ ವೆಬ್ಸೈಟ್ಗಳಿಂದ ನೀವು ಆ ಸಹಾಯವನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯ. ಫಾರ್ ಎಕ್ಸಾಂಪಲ್ ಅಪ್ವರ್ಕ್, ಫಿವರ್, ಟ್ರೂಲಾನ್ಸರ್ ಇಂಥ ಸಂಸ್ಥೆಗಳು ಅಥವಾ ವೆಬ್ಸೈಟ್ಗಳು ಈ ಥರದ ಸರ್ವಿಸ್ ಅನ್ನು ಕೊಡ್ತಾ ಇವೆ. ಅನೇಕ ಬೇರೆ ಬೇರೆ ಥರದ ವೆಬ್ಸೈಟ್ಗಳಿದ್ದಾವೆ. ಆದರೆ ನೀವು ಸ್ವಲ್ಪ ವಿಶ್ವಾಸಾರ್ಹ ವೆಬ್ಸೈಟ್ಗಳನ್ನು ಡಿಪೆಂಡ್ ಆಗಿ ಈ ಕೂಡಲೇ ನಿಮ್ಮ ಸ್ಕಿಲ್ಗೆ ಒಂದು ವೇದಿಕೆ ಸಿಕ್ಕೋ ಹಾಗೆ ಮಾಡ್ಕೊಳ್ಳಿ. ನಿಮಗಾಗಿ ಒಂದು ಫ್ಯೂಚರನ್ನು ನೀವೇ ಕ್ರಿಯೇಟ್ ಮಾಡ್ಕೊಳ್ಳಿ. ಇಂಥ ನಿಮ್ಮ ಫ್ಯೂಚರನ್ನು ಬಿಲ್ಡ್ ಮಾಡಿಕೊಳ್ಳುವ ಆಯ್ಕೆಗಳ ಬಗ್ಗೆ ನೀವು ಕಲಿಬೇಕು ಅನ್ನೋದಾದ್ರೆ, ಕೃಷಿ, ಬಿಸ್ನೆಸ್ ಅಥವಾ ಪರ್ಸನಲ್ ಕರಿಯರ್ನಲ್ಲಿ ನೀವು ಮೇಲ್ ಹೋಗಬೇಕು ಅನ್ನೋದಾದ್ರೆ ಮಾರ್ಗದರ್ಶನ ಬಹಳ ಮುಖ್ಯ. ಯಶಸ್ವಿ ಮಾರ್ಗದರ್ಶಕರು, ಜೀವನದಲ್ಲಿ ಗೆದ್ದವರು ನಿಮಗಾಗಿ ಕಲಿಸಿಕೊಟ್ಟಿರುವ ಕೋರ್ಸ್ಗಳು
ಫಿನಾನ್ಷಿಯಲ್ ಫ್ರೀಡಮ್ ಅಪ್ಲಿಕೇಶನ್ ಅಲ್ಲಿ ಲಭ್ಯ ಇದೆ. ಪ್ಲೇಸ್ಟೋರ್ ಅಥವಾ ಆಪ್ ಸ್ಟೋರ್ ನಿಂದ ಫಿನಾನ್ಷಿಯಲ್ ಫ್ರೀಡಮ್ ಅಪ್ಲಿಕೇಶನ್ ಅನ್ನು ಈ ಕೂಡಲೇ ಡೌನ್ಲೋಡ್ ಮಾಡ್ಕೊಳ್ಳಿ. ABHI ಅಭಿ ಅನ್ನೋ ರೆಫರಲ್ ಕೋಡ್ ಅನ್ನು ನೀವು ಬಳಸಿದ್ರೆ ₹2,000 ವರೆಗೆ ಸ್ಕಾಲರ್ಶಿಪ್ ಅನ್ನು ಸಹ ನೀವು ಪಡೆದುಕೊಳ್ಳೋದಕ್ಕೆ ಸಾಧ್ಯ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ. ಈ ತರದ ಮಾಹಿತಿಯನ್ನ ಇತರರಿಗೂ ಹಂಚೋದ್ರಿಂದ ಬಲಿಷ್ಠ ಭಾರತವನ್ನ ನಾವೆಲ್ಲರೂ ಸೇರಿ ಕಟ್ಟೋದಕ್ಕೆ ಸಾಧ್ಯ. ಬೇರೆ ಯಾವುದಾದ್ರೂ ವಿಚಾರದ ಬಗ್ಗೆ ನೀವು ಕಲಿಬೇಕು ಅಂತಿದ್ರೆ ಅಥವಾ ಈ ವಿಡಿಯೋದ ಬಗ್ಗೆ ಅಭಿಪ್ರಾಯವನ್ನ ತಿಳಿಸೋ ಇಚ್ಛೆ ನಿಮಗಿದ್ರೆ ಕಮೆಂಟ್ ಸೆಕ್ಷನ್ ಅನ್ನು ದಯಮಾಡಿ ಬಳಸ್ಕೊಳ್ಳಿ. ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಫಿನಾನ್ಷಿಯಲ್ ಫ್ರೀಡಮ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ. ಬುದ್ಧಿವಂತರಾಗಿ, ಶ್ರೀಮಂತರಾಗಿ.